ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಟೈಮ್ ಬಂದು 6 ಗಂಟೆನ ಆಗೈತೆ. 6 ಗಂಟೆಗೆ ಎದ್ದು ಇವತ್ತು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಏನು ಕೆಲಸ ಮಾಡ್ತೀನಿ ಸ್ಟಾರ್ಟಿಂಗಿಂದ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಇವತ್ತು. ಮೊದಲಿಗೆ ಏನಪ್ಪ ಅಂತ ಅಂದರೆ, ನಮ್ಮ ಗೊಂಬೆ ನಾನು ಎದ್ದ ತಕ್ಷಣವೇ ಅವಳು ಎದ್ದು ಬಿಡಬೇಕು. ಅವಳು ಎದ್ದ ತಕ್ಷಣವೇ ನಾನು ಎದ್ದು ಡೋರ್ ಓಪನ್ ಮಾಡಿದ ತಕ್ಷಣವೇ ಅವಳು ಆಚೆ ಓಡಿ ಬಂದುಬಿಡ್ತಾಳೆ. ಹಾಗೆಯೇ ನಮ್ಮ ಕೆಂದ ಇವನಂತೂ ಬಿಡಲಿ ಅಂತ ಅಂದ್ಬಿಟ್ಟು ಹಠ ಮಾಡ್ತಾ ಇರ್ತಾನೆ, ಎದ್ದ ತಕ್ಷಣವೇ ಬಿಡಲಿ ಅಂತ ಅಂದ್ಬಿಟ್ಟು. ಫಸ್ಟಿಗೆ ಬಂದು ಕೋಳಿಗಳು ನೋಡಿ, ಇವನಂತೂ ಅಲೆ ಬಾತ್ರೂಮ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಕೋಳಿಗಳನ್ನ ಬಿಟ್ಟು ನೆಕ್ಸ್ಟು ಹಸುಗಳನ್ನೆಲ್ಲ ಈಚೆ ಕಟ್ಟಬೇಕು. ನನ್ನ ದಿನನಿತ್ಯದ ದಿನಚರಿ ಇದು. ಒಂದಿನ ಈ ಕೆಲಸಗಳು ತಪ್ಪಿ ನಾನು ಹುಷಾರಿಲ್ಲ ಅಂತ ಮಲಗಿದ್ದಾಗ ಹಸ್ಬೆಂಡು ಈ ಕೆಲಸ ಎಲ್ಲ ಮಾಡ್ತಾರೆ. ಮಿಕ್ಕಿ ಟೈಮು ನಾನು ಮಾಡ್ಕೊಳ್ತೀನಿ. ಅಂದರೆ ಇನ್ನೊಂದು ಟೈಮ್ ಏನಂತ ಅಂದರೆ, ನಾನು ಅಂದರೆ ಶೀತ ಜಾಸ್ತಿ ಇರುತ್ತಲ್ಲ, ಆ ವೆದರಲ್ಲಿ ಜಾಸ್ತಿ ಎದ್ದೇಳೋದಿಲ್ಲ. ಯಾಕೆಂದರೆ ನನಗೆ ಶೀತ ಬೇಗ ಅಟ್ಯಾಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆವಾಗ ಸ್ವಲ್ಪ ಕಮ್ಮಿ. ಹಾಗೆಯೇ ಕೋಳಿಗಳೆಲ್ಲ ಬಿಟ್ಟಾದಮೇಲೆ ಕೊಟ್ಟಿಗೆ ಬಂದು ಹಸುಗಳನ್ನೆಲ್ಲ ಈಚೆ ಕಟ್ಟೋದು. ಇದು ಒಂದಿನದ ಕೆಲಸ ಅಲ್ಲ ಫ್ರೆಂಡ್ಸ್, ಪ್ರತಿನಿತ್ಯದ್ದು ಇದೇ ನಂದು ಕೆಲಸ. ನಾನು ಮಾಡಿದರೆ ಹಸ್ಬೆಂಡ್ ಮಾಡಲ್ಲ, ಹಸ್ಬೆಂಡ್ ಮಾಡಿದರೆ ನಾನು ಮಾಡಲ್ಲ, ಅದೇ ರೀತಿ. ಹಾಗೆಯೇ ನಮ್ಮ ಕೋಳಿಗಳು ಸ್ವಲ್ಪ ಇಲ್ಲಿರ್ತವೆ, ಮತ್ತು ಮರಿ ಕೋಳಿನೂ ಸಹ ಇಲ್ಲಿ ಕೌಚಾಕಿರ್ತೀವಿ. ಫಸ್ಟೆಲ್ಲ ಬಂದು ಕಾಂಪೌಂಡ್ ಒಳಗೆ ಕೌಚಾಕ್ತಿದ್ದೋ, ಫುಲ್ಲು ಗಲೀಜು ಮಾಡಿಬಿಡವು. ಹಾಗಾಗಿ ಇವಾಗ ಇಲ್ಲಿ ರೂಢಿ ಮಾಡಿದ್ದೀನಿ. ಕೊಟ್ಟಿಗೆ ಒಳಗೆ ಅವು ಬಂದು ಕುತ್ಕೊಳ್ಳೋ ಥರ ಇಲ್ಲಿ ರೂಢಿ ಮಾಡ್ತಾ ಇದ್ದೀನಿ. ಹಸುಗಳನ್ನೆಲ್ಲ ಈಚೆ ಕಟ್ಟಿ ಕೊಟ್ಟಿಗೆ ಕಸ ಗುಡಿಸ್ಬೇಕು. ಕೊಟ್ಟಿಗೆ ಫುಲ್ಲು ರೊಂಡೆ ಮಾಡ್ಕೊಂಬಿಟ್ಟಿದ್ದಾವೆ. ಈಗಂತೂ ಸ್ವಲ್ಪ ಹಸಿರು ಮೇವು ಮೇಯ್ತವೆ, ಹೊರಗಡೆ ಕಟ್ತೀವಿ. ಹಾಗಾಗಿ ಫುಲ್ಲು ಗಂಜ ಉಯ್ಕೊಂಬಿಟ್ಟಿದ್ದಾವೆ. ನನಗಂತೂ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕಾಗಲ್ಲ, ಹಸ್ಬೆಂಡೇ ಗುಡಿಸ್ತಾರೆ. ಹಾಗಾಗಿ ನಾನು ಹೊರಗಡೆ ಗುಡಿಸೋಣ, ಅದು ಅವ್ರು ಎದ್ದಾದಮೇಲೆ ಆಚೆ ಗುಡಿಸ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಂಪೌಂಡೆಲ್ಲ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಇವನಂತೂ ಫುಲ್ಲು ಗಲೀಜು ಮಾಡಿಟ್ಟಿದ್ದಾನೆ. ಇವನು ಸಹ ಬಿಟ್ಟಿದ್ದೀನಿ ನಾನು ಸ್ವಲ್ಪ ಹೊತ್ತು ಆಟಾಡಲಿ ಅಂತ. ಅವನ್ನ ನೋಡ್ಕೊಳ್ತಾನೆ ಇರಬೇಕು ಕಣ್ಣಲ್ಲಿ. ಇಲ್ಲ ಅಂತ ಅಂದರೆ ನಾನು ಫಸ್ಟೇ ಹೇಳಿದ್ದೀನಿ, 1-2 ಮನೆ ಇದ್ದಾವೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಡ್ತಾನೆ. ಆಮೇಲೆ ಬೆಳಗ್ಗೆನೇ ಜಗಳ ಹತ್ಕೋಬೇಕಾಗುತ್ತೆ ಆಮೇಲೆ ಇವನಿಂದವ. ಅದಕ್ಕೆ ಅವನನ್ನು ನೋಡ್ಕೊಳ್ತಾನೆ ಇದ್ದೆ. ಆಮೇಲೆ ಅವನನ್ನು ಕೂಗ್ತಾನೆ ಇದ್ದೆ, ಕೆಂದ ಅಂತ ಅಂದ್ಬಿಟ್ಟು ಹೋಗ್ಬಿಡ್ತಾನೆ ಕಣ್ತಪ್ಪಿಸಿ ಅಂತ ಅಂದ್ಬಿಟ್ಟು. ಬಸ್ ಸಾಕು, ಬೆಳಗಿಂದ ರೌಂಡ್ ಹೊಡೆದಿದ್ದು ಸಾಕು, ಬೇಡ. ಬೆಳಗಿಂದ ಆಟಾಡ್ತಿರ್ತಾನೆ, ಸಾಕು. ಹಾಗೆಯೇ ದೊಡ್ಡವಳನ್ನ ಈಚೆ ಕಟ್ಟಿದ್ಮೇಲೆ ಚಿಕ್ಕವಳಿಲ್ಲೇ ಇದ್ದಾಳೆ. ಇವಾಗ ಇವಳನ್ನ ಚಿಕ್ಕವಳನ್ನ ಸಹ ಇಟ್ಕೊಂಡೋಗಿ ಕಟ್ಟಬೇಕು. ಕತ್ಲೆಯಲ್ಲಿ ನೋಡಿ, ಕೊಟ್ಟಿಗೆ ಒಳಗೆ ಸ್ವಲ್ಪ ಕತ್ಲೆ ಇರೋದ್ರಿಂದ ಅವಳ ಕಣ್ಗಳೊಳಗೆ ಬ್ಯಾಟ್ರಿ ಕಣ್ಣಂಗೆ ಕಾಣಿಸ್ತಾ ಇದ್ದಾವೆ. ಹಾಗೆ ಇವಳು ಸಹ ನೀರು ಕುಡಿಯೋದಕ್ಕೆ ಅಂತ ನಿಂತ್ಕೊಂಡಿಲ್ಲಿ ನೀರು ಕುಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಗೊಂಬೆಗಂತೂ ಖುಷಿ, ನಮ್ಮಮ್ಮ ಈ ಥರ ಕೆಲಸ ಮಾಡ್ತಾವಳೆ ಅಂತ ಅಂದ್ಬಿಟ್ಟು. ಅವಳಿಗೆ ನಾನಿಲ್ಲಿ ಎದ್ದು ಈ ಥರ ಕೆಲಸ ಮಾಡ್ತಾಯಿದ್ರೆ ಅವಳಿಗೇನೋ ಒಂಥರ ಖುಷಿ ಆಗ್ತಾ ಇರುತ್ತೆ. ಬಂದು ಕಾಲು ಇಟ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾ ಇರ್ತಾಳೆ. ಹಾಗೆಯೇ ಆಡುಗಳನ್ನು ಸಹ ಬಿಟ್ಟಿದ್ದೆ, ಅವನು ಸಹ ಕಟ್ಟೋಣ ಅಂತ ಅಂದ್ಬಿಟ್ಟು ಇವಳನ್ನು ಸಹ ಕಟ್ಟಾಕಿದ್ದೀನಿ. ಮೊದಲಿಗೆ ಇಲ್ಲಿ ಕಸ ಗುಡಿಸ್ಕೊಂಡ್ಬಿಡ್ಬೇಕಾಯ್ತು ನಾನು. ಫಸ್ಟು ಹಸುಗಳನ್ನ ಈಚೆ ಕಟ್ಬಿಟ್ಟಿದ್ದೀನಿ, ಇವಾಗ ಕಸ ಗುಡಿಸ್ಬೇಕು. ಹಾಗೆಯೇ ಹಾಡಿಗೆ ಸೋಗೆ ಕಟ್ಟಿದ್ದೋ ನೆನ್ನೆ, ಅವನು ತಿಂದಿದ್ದೋ ಅದನ್ನು ಸಹ ಬಿಚ್ಚಿಬಿಟ್ಟು ಎತ್ತಾಕ್ತಾ ಇದ್ದೀನಿ. ನಾವು ಉಕ್ಕೆ ಹೊಡೆಸ್ದಾಗ ತುಂಬ ಸೋಗೆಗಳೆಲ್ಲ ಮುರ್ಕೊಂಡ್ಬಿಟ್ಟಿದ್ದೋ. ಹಾಗಾಗಿ ಅವನ್ನ ಕರೆದ್ಬಿಟ್ಟು ಡೈಲಿ ಹಾಡಿಗೆ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಕಟ್ತಾ ಇದ್ದೀವಿ. ಹಾಗೆಯೇ ಇಲ್ಲಿ ನೋಡ್ಬೋದು, ಮೊದಲಿಗೆ ಕಸ ಗುಡಿಸ್ಬೇಕಾಯಿತು, ನಾನು ಗುಡಿಸಿರ್ಲಿಲ್ಲ. ಅದಕ್ಕೆ ಇವಾಗ ಸಗಣಿ ಬಾಚ್ತಾ ಇದ್ದೀನಿ ಕಸ ಗುಡಿಸೋಣ ಅಂತ ಅಂದ್ಬಿಟ್ಟು. ಹಾಗೆಯೇ ಈಗಂತೂ ಗಸಗಸದ್ದು ಮರದ್ದು ಎಲೆಲ್ಲ ಉದುರುತ್ತಿದೆ. ಇವಾಗ ನಮಗೆ ಒಳ್ಳೆ ಗೊಬ್ಬರ ಆಗುತ್ತೆ. ಇದನ್ನು ತೊಗೊಂಡೋಗ್ಬಿಟ್ಟು ತಿಪ್ಪೆ ಹಾಕಿದರೆ, ಇವಾಗ ಮಳೆ ಬೇರೆ ಬರ್ತಾ ಇದೆಯಲ್ಲ, ಚೆನ್ನಾಗಿ ಕರಿಕೊಂಡು ಹೊಲಕ್ಕೆ ಒಳ್ಳೆ ಗೊಬ್ಬರ ಆಗುತ್ತೆ ನೋಡಿ. ಮನೆ ಹತ್ರ 1-2 ಆಡು ಹೊಸಗಳು ಸಾಕೊಂಡ್ರೆ ಆ ಹೊರಗಡೆಯಿಂದ ಗೊಬ್ಬರಗಳನ್ನ ಕೊಂಡ್ಕೊಂಬರೋಂಗೆ ಇಲ್ಲ. ಬೇಗ
ಇದ್ದೀನಿ. ಖಾಲಿ ಸಿಕ್ಕಿ ನಡೆ ತರ್ತಾ ಇದ್ದೀನಿ. ಬಸ್ 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 ನಡಿ ನಡಿ. ಎದೆ ಬಿಟ್ಟಿಲ್ಲ ನಿನ್ನ ಅಡ್ಯಾಡ್ಕೊಂಡ್ ಬಂದಾನೆ ಹೋಗಿ. ಕೋಳಿ ಮರಿ ಕದಿಯಕ್ ಬರ್ಲಿಕ್ಕಲ್ಲ ಅಂತ ಕೋಳಿ ಮರಿ ಇಟ್ಕೊಂಡ್ಬರಿದೆ ಅಂತ. ಅವಳಿಗೆ ಫಸ್ಟು ಹಾಲು ತಂದಿದ ತಕ್ಷಣನೇ ಬಿಟ್ಟು ಬಿಡ್ಬೇಕು. ಹಾಲು ಕರತ ಕರ್ಕೊಂಬರಕ್ಕೆ ಹೋಗುತ್ತಾಳೆ. ಫ್ರೆಂಡ್ಸ್ ನೋಡಿ, ಒತ್ತನಂತೆ ಎದ್ದು ಒತ್ತನಂತೆ ಕೆಲಸ ಮಾಡಿದರೆ ಬೇಗ ಕೆಲಸಗಳೆಲ್ಲ ಮುಗಿತವೆ. ನಾನು ಇವತ್ತು ಬೇಗನೆ ಎದ್ದಿದ್ದೆ. ಎಲ್ಲ ಹಸುಗಳನ್ನೆಲ್ಲ ಈಚೆ ಕಟ್ಟಿ ಕಸೆಲ್ಲ ಗುಡಿಸಿ ಹಾಲು ಇಸ್ಕೊಂಬಂದು ಇವಾಗ ಕಾಫಿ ಕುಡಿತಾ ಇದ್ದೀನಿ. ನಡಿರಲ್ಲ ಅಚ್ಚಗಡಿಕೆ, ಅದು ಏನು ಒಳಗೆ ಬರ್ತೀರಾ? ನಡೀರ ಅಚ್ಚಗಡಿಕೆ. ಅಚ್ಚಗಡೆ ಮೇವು ಹಾಕಿಲ್ವಾ? ಅವ್ರು ಆಚೆ ಮೇವು ಹಾಕಿದ್ರು ಒಳಗಡೆನೆ ಬರ್ಬೇಕು. ಅವ್ರು ಮುಂಜಾನೆ ಅವನಲ್ಲ ಕರ್ಕೊಂಡು ಒಳಗೆ ಬರ್ತಾನೆ. ನಡೆ ಅಚ್ಚಿಗೆ. ಬೆಳಬೆಳಿಗ್ಗೆ ಸೋನೆ ಬರ್ತೈತೆ. ಸೋನೆಗೆ ಒಳ್ಳೆ ಸಾರು ಹಾಕ್ತೀರ, ಕುಯ್ದ್ಬಿಟ್ಟು ಒಳ್ಳೆ ಸಾರು ಮಾಡ್ತೀನಿ. ಈ ಮುಂಜಾನೆ ಫಸ್ಟ್ ಇಟ್ಕೊಂಡು ಸಾಂಬಾರು ಮಾಡ್ಬೇಕು. ಅವನೇ ಒಳಗೆ ಕರ್ಕೊಂಬರೋದು ಯಾವಾಗ್ಲೂ. ಒಂದ್ ಮೇವು ತಿನ್ನಿಸ್ತೀನಿ, ಬದಿಯಿಂದ ಕರ್ಕೊಂಬರ್ತಾನೆ. ಮೇಡಮ್ ಅವರೆಲ್ಲ ಒತ್ತಂತೆ ಇವತ್ತು ಅಲ್ಲೇ ತಿಂಡಿ ರೆಡಿ ಆಯ್ತಿತ್ತಲ್ಲ. ಏನು ಮಾಡೋದು, ನೀನು ಎದ್ದಿದ್ದು ಬೇರೆ ಲೇಟಾಗಿ ಎದ್ದಿದ್ಯಾ. ನಾನೆಲ್ಲ ಕೆಲಸ ಮಾಡಿ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ. ಹಾಗೆಯೇ ಕರ್ಬೇವು ಸೊಪ್ಪು ಬೇಕು ತಿಂಡಿಗೆ. ಕರ್ಬೇವು ಸೊಪ್ಪು ಇಟ್ಕೊಳ್ಳೋಣ ಅಂತ ಹೋಯ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೆ ಸ್ವಲ್ಪ ಜಿಡಿ ಇಟ್ಕೊಂಡೈತೆ, ಸೋನೆ ಅನ್ನಿಸ್ತೈತೆ. ಇವತ್ತು ಎಲ್ಲಿ ಹುಲ್ ಕುಯ್ಕೊಂಬರೋದು ಹಸಿಗೆ ಹಿಂಗಾಯ್ತಲ್ಲ. ತುಂತುರು ತುಂತುರು ಮಳೆ ಥರ ಅನ್ನಿಸ್ತೈತೆ ಇವತ್ತು. ಕರ್ಬೇವು ಸೊಪ್ಪು ಗಿಡ ಚೆನ್ನಾಗಿ ಚಿಗುರು ಹೊಡ್ಕೊಂಡೈತೆ ಅಂತಾರೆ. ಏನು 2 ಕಡ್ಡೆ ಕೀಳೋದು ಆಗ್ಲೂ ಫ್ರೆಶ್ ಒಳ್ಳೆ ಚೆನ್ನಾಗಿ ಚಿಗುರು ಹೊಡೆದೈತೆ. ಅವೆಂತ ಹಣ್ಣು ಬಿಡ್ತವ್ರೆ ಇದ್ರಲ್ಲ. ಏನಪ್ಪ ಇದನ್ನ ತಿಂತಾರೆ ಕರ್ಬೇವು ಸೊಪ್ಪಿನ ಹಣ್ಣು. ಎಂತ ಹಣ್ಣು? ಇನ್ನು ದಮ್ಮ ಅಂತ ಐತೆ ಗೊತ್ತಾ? ಅವೆಂತ ಹಣ್ಣು ಬಿಡ್ತಾವಲ್ಲ ಅಲ್ಲಿ. ಕರ್ಬೇವು ಸೊಪ್ಪಿನ ಹಣ್ಣು. ಅದೇ ಅದೆಂತ ಹಣ್ಣು? ಏನು ತಿಂಡಿ ಮಾಡ್ತಾ ಇದೆಯಾ? ತಿಂಡಿ ಇವತ್ತು ಇದು ರಾತ್ರಿ ನೆನೆ ಕಡಲೆ ಕಾಳಲ್ಲವ. ದೋಸೆಗೆ ಇವತ್ತು ಬೆಳಗ್ಗೆನೆ ಒಂಥರ ಸೋನೆ ಥರ ಬರ್ತೈತೆ. ನಾನು ಎಣ್ಣೆ ಹಾಕೊಂಡು ಅದ್ರೊಳಕ್ಕೆ ಸಾಸಿವೆ ಹಾಕೊಂಡ್ಬಂದಿದ್ದೀನಿ. ಸೋನೆ ಥರ ಅನ್ನಿಸ್ತೈತೆ ಇವತ್ತು. ಹಂಗಾರು ಇಲ್ಲಿ ಅಡುಗೆ ಮಾಡೋದು ಬೇಡ ಅಂದ್ಕೊಂಡೆ, ಆದರೆ ಮನಸ್ಸು ಕೇಳಲಿಲ್ಲ. ಒಲೆ ಕರಿತಾ ಇತ್ತು, ಬಾ ಒಲೆ ಕಚ್ಚು ಬಾ ಒಲೆ ಕಚ್ಚು ಅಂತ ಅಂದ್ಬಿಟ್ಟು ಒಳಗಡೆನೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಸಿ ಕರ್ಬೇವು ಸೊಪ್ಪು ಒಲೆಗೆ ಹೆಂಗಿರೋದೆ ಸಣ್ಣಗಿದಾಯ್ತು ಅನ್ಸುತ್ತೆ. ಹುಂಜ ಹಾಲು ನಿಂತಿದ್ದು ಓಡಾಡಿಸ್ತಿತ್ತು, ಅದಕ್ಕೆ ನೋಡೋದು ಯಾವ್ದು ಔತ್ಕೊಂಬತ್ತಾವಳೆ. ನೋಡಿ, ಕಡಲೆಕಾಳು ಮತ್ತು ಆಲೂಗಡ್ಡೆನ ಕಟ್ ಮಾಡ್ಕೊಂಡು ಒಂದ್ಸಲ ತೊಳೆದು ಅದ್ರೊಳಗೆ ಮತ್ತೆ ನೀರು ಬಿಟ್ಕೊಂಬಿಟ್ಟು ಬಂದಿದೆ. ಏನು ಗೊಂಬೆ ಇದು ಬಂದು ದೋಸೆ ಮತ್ತು ನಮ್ಮನೆಯವ್ರಿಗೆ ಮಧ್ಯಾಹ್ನಕ್ಕೆ ರೈಸಿಗೆ ಇದೇ ಆಗುತ್ತೆ ಅಂತ ಅಂದ್ಬಿಟ್ಟು ರಾತ್ರಿನೇ ಕಡಲೆಕಾಳು ನೆನಾಕಿದ್ದೆ. ಮಸಾಲೆಗೆ ಫ್ರೆಂಡ್ಸ್ ನಾನು ಮಾಮೂಲಿ ನಾವು ತರಕಾರಿ ಸಾಂಬಾರಿಗೆ ರುಬ್ತೀವಲ್ಲ ಅದೇ ರೀತಿ ರುಬ್ಕೊಂಬಿಟ್ಟು ಬಂದಿದ್ದೀನಿ. ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸಿಲ್ಲ ನಾನು.
ಇವಾಗ ನೀರು ಎಷ್ಟು ಬೇಕಷ್ಟು. ಸಾಂಗ್ ಸ್ಟಾರ್ಟ್ ಆಯ್ತಂತಾರ. ಸ್ಟಾರ್ಟ್ ಆಗಲಿ ಬಿಡು. ಅಲ್ಲೂ ಆಯ್ತಲ್ಲ ಜೋಳ ಜೋಳ ಒಲೆ ಒಳಗೆ ಹಾಕಿದ್ದೀಯಾ? ಸುಡು ಚೆನ್ನಾಗೈತೆ. ಇವಾಗ ರುಚಿಗೆ ಉಪ್ಪು ಹಾಕಿದ್ದೀನಿ. ಸೋನೆ ಬರ್ತೈತೆ. ನಂದು ಎಂತ ಹುಚ್ಚು ಅಂತ, ಈ ಸೋನೆ ಬರ್ತಿದ್ರು ನಾನು ಒಲೆಯಲ್ಲಿ ಅಡುಗೆ ಮಾಡ್ಬೇಕಂತ ಹುಚ್ಚು ನನಗೆ. ಜೋಳ ಒಲೆ ಒಳಗೆ ಹಾಕಿದ್ಯಲ್ಲ, ಇನ್ನ ಸುಟ್ಕೊಂಡ್ ತಿಂದು ಹೆಂಗೆ ತಿಂತಾರೆ? ಬೂದಿ ಮೆತ್ಕೊಳಲ್ವಾ? ಬೂದಿ ಅದೇನು ವಿಷಯನಾ? ಬೂದಿ ಮೆತ್ಕೊಳಲ್ವಾ? ಮತ್ತೆ ಕೆಲವರು ಅದೇನು ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಹೇಳ್ತಾರೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ. ಕೆಲವರು ನಾನು ಬಿರಿಯಾನಿ ವಿಡಿಯೋ ಹಾಕಿದಾಗ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ ನಾನು ಒಲೆಯಲ್ಲಿ ಅಡುಗೆ ಮಾಡೋದಕ್ಕೆ. ಇಲ್ಲಿ ಒಲೆಯಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಬೂದಿ ಮೆತ್ಕೊಳ್ದಲ್ಲೇ ಇರುತ್ತಾ? ಬೂದಿ ಇಲ್ದಲ್ಲೇ ಅಡುಗೆ ಮಾಡೋದಕ್ಕಾಗುತ್ತಾ? ಏನು ಬೂದಿ ಆಗುತ್ತೆ? ಕೆಲವು ಗ್ಯಾಸ್ ಮುಂದೆ ನಿಂತ್ಕೊಂಡು ಅಡುಗೆ ಮಾಡಿಬಿಡ್ತಾರಲ್ಲ, ಅದಕ್ಕೆ ಬಂದು ಇಲ್ಲಿ ಕಾಮೆಂಟ್ ಹಾಕ್ತಾರೆ. ಏನಂತ ಗೊತ್ತಾ, ಅವತ್ತು ಬಿರಿಯಾನಿ ಮಾಡ್ಬೇಕಾರೆ ಅದು ಜೋಳ ತಿರ್ಸು ಏನೋ ಸೌಟು ಬೂದಿ ಮೆತ್ಕೊಂಡಿತ್ತಂತೆ. ಸೌಟು ನಾನು ಅದು ಬಿರಿಯಾನಿ ನಾನು ತಿರ್ಸಿದ್ನ ನೀನು ತಿರ್ಸಿದ್ದೋ ಗೊತ್ತಿಲ್ಲ. ಬಹುಶಃ ನಾವು ಹಂಗೇನೆ ಇದು ಮಾಡಲ್ಲ, ಬಹುಶಃ ಬಟ್ಟೆಲೆಲ್ಲ ಸೀಟಿರ್ತೀವಿ, ಅದು ಎಡಿಟಿಂಗಲ್ಲಿ ಕಟ್ಟಾಗೈತೋ ಏನೋ ಗೊತ್ತಿಲ್ಲ. ತಾಯಿ ನಮ್ಮವ್ವ ಯಾರೋ ಒಬ್ಬ ಕಾಮೆಂಟ್ ಹಾಕಿದ್ದಾರೆ, ಏನು ಅದಕ್ಕೆ ವಾಂತಿ ಸಿಂಬಲ್ ಬೇರೆ. ನಿಮ್ಮ ಬೂದಿ ಊಟ ತಿಂದ್ರೆ ವಾಂತಿ ಬರಂಗಾಗುತ್ತೆ ನೋಡಿದ್ರೆ. ತಿನ್ನ ಅನ್ನಕ್ಕೆ ವಾಂತಿ ಸಿಂಬಲ್ ಹಾಕ್ತೀಯಲ್ಲ ತಾಯಿ ನೀನು. ಆ ಊಟನ ಅವತ್ತು ಒಂದು 7-8 ಜನ ಊಟ ಮಾಡಿದ್ದಾರೆ, ಹೊಟ್ಟೆಗೆ ಅನ್ನನೇ ತಿನ್ನೋದು. ನೀನು ಬೇರೆ ತಿಂತೀಯಲ್ಲ ಅದಕ್ಕೆ ಕಾಮೆಂಟ್ ಮಾಡ್ತೀಯಾ? ಅದು ನನಗೆ ಮೆಸೇಜ್ ಬಂದಿಲ್ಲ. ನನಗೆ ಆ ಥರ ಮೆಸೇಜ್ ಹಾಕಿದ ತಕ್ಷಣ ಡೈರೆಕ್ಟಾಗಿ ನನಗೆ ಅದು ಕಾಮೆಂಟ್ ಶೋ ಆಗಲ್ಲ. ಅದು ರಿಪ್ಲೈ ಕೊಡು ಅದು ಸಿಟ್ಟು ಮಾಡ್ಕೊಂಡಿರೋ ಥರ ರಿಪ್ಲೈ ಕೊಡು. ನಾನು ಯಾರಿದು ಹಿಂಗೆ ರಿಪ್ಲೈ ಕೊಡು ಅಂತ ಕಾಮೆಂಟ್ ಮಾಡಿದ್ರಂತ ಹೋಗಿ ಮೆಸೇಜ್ ಓಪನ್ ಮಾಡಿ ನೋಡ್ತೀನಿ, ಅವಾಗ ಅಲ್ಲೈತೆ ಮೆಸೇಜು. ನಿನ್ನವು ನೋಡಿದೆ, ಬರೀ ಏನೋ ಕಾಲು ತೋರಿಸ್ಕೊಂಡು ಆಮೇಲೆ ಎಂಥದ್ದು ಇದು ಎಂಥದಪ್ಪ ಅದು ಪಿಜ್ಜಾ ಮಾಡ್ಕೊಂಡು ನಮ್ಗೆ ಅವೆಲ್ಲ ಬರಲ್ಲ, ನಮ್ಗೇನಿದ್ರು ಹಳ್ಳಿಲಿ ಈ ಥರ ಒಲೆ ಅಡುಗೆ ಮಾಡ್ಕೊಂಡು ಈಗ ನಾವು ಗ್ಯಾಸಲ್ಲೂ ಅಡುಗೆ ಮಾಡ್ತೀವಿ, ಒಲೆಲ್ಲೂ ಅಡುಗೆ ಮಾಡ್ತೀವಿ. ನನಗೆ ಒಲೆಯಲ್ಲಿ ಅಡುಗೆ ಮಾಡೋದು ಇಷ್ಟ. ನನಗೆ ಗ್ಯಾಸ್ ಮುಂದೆ ನಿಂತ್ಕೊಂಡು ಅಡುಗೆ ಮಾಡೋದಕ್ಕಿಂತ ನನಗೆ ಒಲೆಯಲ್ಲಿ ಅಡುಗೆ ಮಾಡೋದು ಇಷ್ಟ. ಅದಕ್ಕೋಸ್ಕರ ನಾನು ಒಲೆ ಹತ್ರ ಬರ್ತೀನಿ. ಒಲೆ ಅಂದಮೇಲೆ ಬೂದಿ ಇದ್ದೇ ಇರ್ತದೆ. ಬೂದಿ ಏನು ವಿಷಯ ಅಲ್ಲ, ಏನೋ ಸೌಟಿಗೆ ಒಂಚೂರು ಬೂದಿ ಮೆತ್ಕೊಂಡಿತ್ತೇನೋ ಅದೇನು ವಿಷಯ ಅಲ್ಲ. ನಾವು 10 ಜನ ಊಟ ಮಾಡಿದ್ದೀವಿ, ಚೆನ್ನಾಗೇ ಇದ್ದೀವಿ. ಕಾಮೆಂಟ್ ನೋಡ್ಕೊಂಡು ಹಾಕು. ಜೋಳ ತೀರ್ಸು, ಅವ್ರು ಹಾಕ್ತಾರೆ ನಮಗೆ ಜೋಳ ಸೇರ್ಕೊಂಡು ಆಮೇಲೆ ಗ್ಯಾಸ್ ಇಟ್ಟಾವಂಟಿ. ಈಗ ಬೂದಿ ತಿಂದು ಜೋಳ ಈಗ ಒಲೆ ಒಳಗೆ ಹಾಕಿದೀವಿ, ಇದ್ರಲ್ಲಿ ಬೂದಿ ಮೆತ್ಕೊಂಡಿರುತ್ತೆ. ಇದನ್ನ ತೊಳ್ಕೊಂಡು ತಿನ್ನಕ್ಕಾಗಲ್ಲ, ಒರ್ಸ್ಕೊಂಡೆ ತಿನ್ನೋದು. ಯಾರು ತಗೊಂಡೋಗಿ ನೀರೊಳಗೆ ಹಾಕ್ಬಿಟ್ಟು ಯಾರು ತಿನ್ನಲ್ಲ, ಒರ್ಸ್ಕೊಂಡೆ ತಿನ್ನೋದು. ಹಾಗೇನೆ ಅವತ್ತು ಸೌಟು ನೀನ್ ಹೇಳ್ತಿದೀಯ ಬೂದಿ ಆಗಿತ್ತು, ಅದನ್ನೇ ಹೆಜ್ಜಿರಂತ. ಬೂದಿ ಯಾರು ತಗೊಂಡೋಗಿ ಬಿರಿಯಾನಿ ಒಳಗೆ ಕೆಜ್ಜಲ್ಲ, ಒರ್ಸ್ಬಿಟ್ಟೆ ಹಾಕಿರ್ತೀವಿ. ಸ್ವಲ್ಪ ದೃಷ್ಟಿ ಬಿಟ್ಟು ನೋಡು, ಅಥವಾ ಇಲ್ಲ ಎಡಿಟಿಂಗಲ್ಲಿ ಕಟ್ಟಾಗಿರುತ್ತೆ, ಅದನ್ನ ನೋಡ್ಬಿಟ್ಟು ಕಾಮೆಂಟ್ ಹಾಕು. ಯಾರು ಬೂದಿ ತಿನ್ನಲ್ಲ, ಆಯ್ತಾ? ಅರ್ಥ ಆಯ್ತಾ? ತೊಳ್ಕೊಂಬಂದ್ಬಿಟ್ಟು ಇವಾಗ ಈಗ ಅವರು ಹೇಳ್ತಾರೆ. ಈಗ ಒಲೆ ಒಳಗೆ ಹಾಕಿರೋ ಜೋಳನೇ ನಾನು ತಿಂತಾ ಇದ್ದೀನಿ. ಜೋಳ ತಗೊಂಡೋಗಿ ತೊಳ್ಕೊಂಡು ಸೋಪ್ ಹಾಕೊಂಡ್ ತಂದು ತಿನ್ನಲ್ಲ. ಜೋಳ ಉರುಬ್ಕೊಂಡು ಇಲ್ಲ ಹಿಂಗ್ ಕೈಯಲ್ಲಿ ಹಿಂಗ್ ಸೀಟ್ಕೊಂಡೆ ತಿನ್ನೋದು. ಇದಕ್ಕೂ ಬೂದಿ ಮೆತ್ಕೊಂಡೈತೆ, ಇದೇನು ವಿಷ ಅಲ್ಲ. ನಂಗೆ ಇನ್ನೇನಕ್ಕೂ ಕೋಪ ಬರ್ಲಿಲ್ಲ. ತಿನ್ನೋನಕ್ಕೆ ವಾಂತಿ ಮಾಡೋ ಥರ ಸಿಂಬಲ್ ಹಾಕಿದೆಯಲ್ಲ ತಾಯಿ, ನೀನು ಹೇಳು ಓಕೆ. ಬೂದಿ ಆಗಿತ್ತು ಅದನ್ನ ನೀವು ಹಂಗೆ ಹಾಕಿದ್ರಿ ಅಂತ ಹೇಳು ಓಕೆ. ತಿನ್ನೋನಕ್ಕೆ ವಾಂತಿ ಮಾಡೋ ಥರ ಸಿಂಬಲ್ ಹಾಕಿದೆಯಲ್ಲ, ನಿನ್ನ ಬುದ್ಧಿ ಅದರಲ್ಲೇ ಗೊತ್ತಾಗುತ್ತೆ. ನೀನು ಜೋಳ ತಿನ್ಕೊಂಡೋದ ಬಾಯಲ್ಲಿ ಕೋಳಿ ಹಾಕಿ ಸಾಕು ಅಂತ ಜೋಳ. ಓಹೋ ಬಂದ್ರಕಲ್ಲ. ನಡಿಲ್ಲ ಅವ್ರು ಬೂದಿ ಆಗ ನೀವೇನು ತಿನ್ಬಿಡಿ ನಮಗೆ ಕೊಡಿ ಅಂತ ಬಂದವ್ರೆ. ಸುಳ್ಳು ಹಾಕ್ಬಿಡ್ರಿ, ಬಡ ಬಡ ತಿಂದು ಹಾಕಿ ಬಿಡ್ತಾರೆ. ನೋಡಾಯ್ತದು ಬೇಯ್ತೈತಿದು, ಬೇಯ್ಲಿ. ಹಿಂದ್ಗಡೆ ಇಟ್ಟಿರ್ತೀನಿ, ಕೈಗೆ ರಾವ್ ಹೊಡ್ಕೊತೀನಿ. ಇವಾಗ ದೋಸೆ ಮಾಡೋಣ ಅಂತ ಬಂದಿದ್ದೀನಿ. ಏನೆಲ್ಲ ಮೇಯಕ್ಕೆ ಹೋಗಿದ್ರೆ ಇವತ್ತು ಹೊತ್ತಂತ ಇಲ್ಲೇ ಓಡಾಡ್ತಾವ್ರಲ್ಲ ಸ್ವಾನಿ ಅಂದ್ಬಿಟ್ಟು. ಒಂದಿನ ಹೋದ್ರೆ ಅಲ್ಲಿವರೆಗೂ ಹೋಗ್ತಾರೆ. ನಾನು ಏನಂದ್ರೆ
ಇದು ಏನು ನಮ್ಮನೇಲಿ ಒಳಗಡೆ ಒಲೆನೇ ಇಲ್ಲ. ಕೆಲವರು ಮನೆ ಒಳಗೆ ಒಲೆ ಇದ್ರೂ ಅಡುಗೆ ಮಾಡಲ್ಲ ಒಲೆಯಲ್ಲಿ. ಹಂಗಾಗಿ ನಾನು ಮನೆ ಒಳಗೆ, ನಮ್ಮದು ಫಸ್ಟ್ ಚಿಕ್ಕ ಮನೆ ಅಲ್ವಾ, ಹಂಗಾಗಿ ನಾವು ಒಲೆ ಹಾಕ್ತಿರ್ಲಿಲ್ಲ. ಹಿಂಸೆ ಆಗುತ್ತೆ, ಇಕ್ಕಟ್ಟಾಗುತ್ತೆ ಅಂತ ಅಂದ್ಬಿಟ್ಟು ಒಲೆ ಹಾಕ್ತಿರ್ಲಿಲ್ಲ. ನನಗೆ ಒಲೆಯಲ್ಲಿ ಅಡುಗೆ ಮಾಡೋಕೆ ಇಷ್ಟ ಅಂತ ಅಂದ್ಬಿಟ್ಟು ನಾನು ಈಚೆ ಒಂದು ಈ ಥರ ಒಲೆ ಹಾಕ್ಕೊಂಡು ಮಾಡ್ತಾ ಇರೋದು. ನೆಕ್ಸ್ಟು ಸ್ವಲ್ಪ ಅಂದರೆ ಇವಾಗ ಈ ಥರ ಐತೆ ಒಲೆ, ಸ್ವಲ್ಪ ಆಮೇಲೆ ಅಮೌಂಟ್ ಕೈಗೆ ಅಡ್ಜಸ್ಟ್ ಆದಮೇಲೆ ಈ ಥರ ಮಿನಿ ಕಿಚನಲ್ಲಿ ಮಾಡಿಸ್ಕೋಬೇಕು ಅಂತ ನಮಗೂ ಐಡಿಯಾ ಐತೆ. ಮಿನಿ ಕಿಚನ್ ಥರ ಮಾಡಿಸ್ಕೊಳ್ಳೋಣ ಅಂತ. ನನಗೆ ಒಲೆಯಲ್ಲಿ ಅಡುಗೆ ಮಾಡಬೇಕಂದ್ರೆ ತುಂಬ ಆಸೆ. ಗ್ಯಾಸ್ ಮುಂದಾದರೆ ನಿಂತ್ಕೊಂಡೇ ಅಡುಗೆ ಮಾಡಬೇಕು, ಇಲ್ಲಿ ಒಲೆ ಮುಂದಾದರೆ ಆರಾಮಾಗಿ ಕುತ್ಕೊಂಡು ಅಡುಗೆ ಮಾಡ್ಬೋದಲ್ಲ ಅಂತ ನನಗಿಷ್ಟ. ನಾವು ಹಳ್ಳಿ ಜನ, ನಾವು ಸಿಟಿಗೂ ಅಡ್ಜಸ್ಟ್ ಆಗ್ತೀವಿ, ನಾವು ಹಳ್ಳಿಗೂ ಅಡ್ಜಸ್ಟ್ ಆಗ್ತೀವಿ. ಅದೇ ಸಿಟಿ ಜನ ಬಂದು ಹಳ್ಳಿಲಿ ಅಡ್ಜಸ್ಟ್ ಆಗೋಕ್ಕಲ್ಲ, ಅಷ್ಟು ಅಡ್ಜಸ್ಟ್ ಆಗೋಕ್ಕಾಗಲ್ಲ. ಜಿಡಿ ಸೋನೆ ಅನ್ನಿಸ್ತೈತೆ. ನಾನು ಒಲೆ ಹೋಗ್ಲಿಲ್ಲ ಅಂದರೂ ಸಾಕು, ನಾನು ಇವತ್ತು ತಿಂಡಿ ರೆಡಿ ಮಾಡೋವರೆಗೂ ಒಲೆ ಉರಿದ್ರೆ ಸಾಕು. ಒಲೆಯಲ್ಲಿ ಮಾಡಲೇಬೇಕು. ಸೋನೆ ನಮ್ಮನೆಯವ್ರು ಬೆಳಗ್ಗೆನೆ ಅಂದರು, ಸೋನೆ ಬರ್ತೈತಿ ಇವತ್ತು ಒಲೆಯಲ್ಲಿ ಅಡುಗೆ ಮಾಡಬೇಡ, ಮನೆ ಒಳಗೆ ಮಾಡು ಅಂತ. ಬಟ್ ನಾನು ಬೇಡ, ಇಲ್ಲೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಸದ್ಯ ಒಲೆ ಹೋಗ್ಲಿಲ್ಲ ಅಂದರೆ ಸಾಕು ಫ್ರೆಂಡ್ಸ್. ನಾನು ಒಂದು 4 ದೋಸೆ ಹಾಕೊಂಡ್ರೆ ಮಾಡಕ್ಕೆ ಸಾಕು. ಕೆಲವರಿಗೆ ಒಂದೊಂದು ಕಾದಿಲ್ಲ ಕಣ್ಣ, ಕಾದುತ್ತೆ. ಕೆಲವರಿಗೆ ಒಂದೊಂದು ಥರ ಅಂದರೆ ಆಸೆಗಳು ಇರ್ತವೆ. ಬಟ್ ನನಗೆ ಒಲೆಯಲ್ಲಿ ಅಡುಗೆ ಮಾಡ್ಬೇಕಂದ್ರೆ ನನಗೆ ಏನೋ ಒಂಥರ ಖುಷಿ, ನನಗೆ ಒಲೆಯಲ್ಲಿ ಅಡುಗೆ ಮಾಡ್ಬೇಕು ನಾನು ಅಂತ. ತಾಯಿ ನಡೆ, ಸ್ವಾನ ಕಡೆಯಿಂದ ಜಾಸ್ತಿ ಆಯ್ತಾರ. ದೋಸೆ ಆಗಲಿ ನೋಡಿ, ಆ ಕಡೆಯಿಂದ ಇದಾಯ್ತಾಯ್ತಾರ, ಆ ಕಡೆಯಿಂದ ಕೌತ್ಕೊತೈತಿ. ಸೋನೆಲಿ ಏನೋ ಒಂಥರ ಸೋನೆ ಮಳೆಲಿ ನೆನೆ ತಲೆಗೆ ಬಟ್ಟೆನಾರ ಆಯ್ಕ ಮೇಲೆಲ್ಲ ಸೋನೆ ಉದುರುತ್ತೈತೆ. ನಾನಿಲ್ಲಿ ದೋಸೆ ತಲೆಗೆ ಇದಾಯ್ಕೋ. ಅವ್ನು ಮನ್ಕಂಡಿಯ ಮೊನ್ನೆ ತಾನೇ ಹಾಸ್ಪಿಟ್ಲಿಗೆ ಹೋಗ್ಬಂದು. ಪರವಾಗಿಲ್ಲ ಬಿಡು, ನಾವು ಹಳ್ಳಿ ಹೆಣ್ಮಕ್ಳು ಎಲ್ಲಕ್ಕೂ ಅಡ್ಜಸ್ಟ್ ಆಗಿರ್ಬೇಕು. ಮಳೆ, ಗಾಳಿ, ಬಿಸಿಲು ಎಲ್ಲಕ್ಕೂ ಅಡ್ಜಸ್ಟ್ ಆಗಿರ್ಬೇಕು. ಡಾಕ್ಟ್ರು ಕೇಳಲ್ಲ, ಚಿಕ್ತಾರ ಮೇಲೆ ಎಲ್ಲಕ್ಕೂ ಅಡ್ಜಸ್ಟ್ ಆಗಿರ್ಬೇಕು. ಪ್ಲೀಸ್ ಒಂದು ತಟ್ಟೆ ತಂದು ಕೊಡಪ್ಪ ಎತ್ತಕ್ಕೆ. ಇಲ್ಲಿ ಐತೆ ಆ ಪ್ಲೇಟ್ ಕಾಯ್ಕ, ಇನ್ನೆಂದೈತೆ. ನಿಮ್ಮ ಗೊಂಬೆ ನೋಡಿ ಇವತ್ತು ಮಳೆ ಅಂದ್ಬಿಟ್ಟು ಆಚೆ ಬಂದಿಲ್ವಲ್ಲ, ಇಲ್ಲೇ ಕುಂತವಳೆ. ಬರಲೇ, ಏನು ಮಳೆ ಕೊಚ್ಕೊಂಡ್ತಾ ಇಲ್ಲ. ಇನ್ನು ಈಗ ಸ್ವಾನ ಸ್ಟಾರ್ಟ್ ಆಗ್ತೈತೆ. ಬಿಸಿ ದೋಸೆ. ತಲೆನಾಗ ಬಟನರ್ ಆಯ್ತಾ? ಥ್ಯಾಂಕ್ಸ್. ನನ್ನ ಗಂಡಂಗೆ ನನ್ನ ಮೇಲೆ ಎಷ್ಟು ಕಾಳಜಿ ನೋಡಿ ಫ್ರೆಂಡ್ಸ್. ಆಮೇಲೆ ನಾಳೆ ತಿರ್ಗ ರಜೆ ಸೋನೆಯಲ್ಲಿ ಅಡುಗೆ ಮಾಡ್ತಿದ್ದಾಳೆ ಅಂತ ಟವಲ್ ತಗೊಂಬಂದು ಕೊಟ್ಟಿದ್ದಾರೆ. ನೀವು ಅನ್ಕೋಬೋದು, ತಾರಂಗ್ ಇದೇನು ಹಣೆ ಬರ, ಒಳಗಡೆ ಗ್ಯಾಸ್ ಇದ್ರೂ ಇಲ್ಲಿ ಸೋನೆಲಿ ಇಲ್ಲಿ ಒಲೆ ಮೇಲೆ ಅಡುಗೆ ಮಾಡ್ತಿದ್ದಾಳೆ ಅಂತ. ಬಟ್ ಒಲೆ ಕಚ್ಚಿದ್ದೀನಿ. ಬೆಳಗ್ಗೆನೆ ನಮ್ಮ ಮನೆಯವ್ರು ಹೇಳಿದ್ರು ಒಳಗಡೆ ಅಡುಗೆ ಮಾಡು, ಸೋನೆ ಬರ್ತೈತೆ ಅಂತ. ಅದೇ ಕಚ್ಬಿಟ್ಟಿದ್ದೀನಿ ಇಲ್ಲಿ. ಈಗ ಓಡ್ ಬಂದು ಅಲ್ಲಿ ಕುಂತಿಲ್ಲಕಂದ್ಲ, ಏಯ್ ತಿರ್ಗ ಸ್ವಾನಿಗೆ ಆಲೆ ಓಡಾಯ್ತಾವಳೆ. ಅವಳು ಸೋನೆಯಲ್ಲಿ ನೆನೆಯಲ್ಲ ಬಿಡು. ಸೋನಲ್ಲಿ ನೆನೆಯಲ್ಗನಪ್ಪ ಜಾಸ್ತಿ. ಚಳಿ ಅಲ್ವಾ, ಬೆಕ್ಕು ನಾಯಿಗಳು ಚಳಿ, ಮಳೆ ಚಳಿ ಜಾಸ್ತಿ ತಡಿಯಲ್ಲ ಅವರು. ನಾಯಿಗಳು ಚಂದ ನೋಡಿ ಬೆಳಗ್ಗೆಲ್ಲ ರಂಪಾಟ ಹಾಕ್ತಿದ್ದ, ಈಗ ಸುಮ್ ಮಲ್ಗವನೆ. ಸ್ವಾನ ಹೋಯ್ತೈತಲ್ಲ, ತಿಳಿ ಐತೈತಲ್ಲ, ಸುಮ್ನೆ ಗೋಣಿ ಚೀಲ ಮೇಲೆ ಸುಮ್ ಮಲ್ಗವನೆ. ಇವಾಗ ನಾವು ಈ ಥರ ಅಂದರೆ ಈಗ ಸೋನೆ ಅಂತ ಹೇಳ್ತಾ ಇದ್ನಲ್ಲ, ಸೋನೆಲ್ಲಿ ಅಡುಗೆ ಮಾಡೋಕ್ಕೆ ಇದು ಮಾಡ್ತೀವಿ ಅಂತ. ಆಗಿನ ಕಾಲಗಳಲ್ಲೆಲ್ಲ ಇದು ಕರೆಂಟೇ ಇರಲಿಲ್ವಂತೆ, ಕೈಯಂಟೆ ದೀಪ. ಅದರಲ್ಲಿ ನಾನು ನೋಡಿರೋ ಮಟ್ಟಿಗೂ ನಮ್ಮ ಮನೇಲಿ ಅಂದರೆ ಕರೆಂಟ್ ಇತ್ತು. ಕರೆಂಟ್ ಹೋದಾಗೆಲ್ಲ ಕೈಯಂಟೆ ದೀಪಗಳು. ಇವಾಗ ಅಂದರೆ ಸೋಲಾರ್ ಲೈಟ್. ಕರೆಂಟ್ ಹಾಕ್ಸಿದ್ದೀನಿ ನಮ್ಮಲ್ಲಿ ಇತ್ತಲ್ಲ, ಕರೆಂಟು ನಮ್ಮಲ್ಲಿತ್ತು, ಕರೆಂಟ್ ಇತ್ತು. ಕರೆಂಟ್ ಹೋಯ್ತಂದ್ರೆ ಇದು ಕೈಯಂಟೆ ದೀಪಗಳು. ಅವಾಗ ಇವು ಸೀಸಗಳು ಬರವು, ಅವು ಏನು ಎಣ್ಣೆ ಸೀಸಗಳು. ಆ ಸೀಸಗಳಲ್ಲಿ ಇದು ಬಟ್ಟೆದೊಂದು ಬತ್ತಿ ಹಾಕ್ಬಿಟ್ಟು ಅದ್ರೊಳಗೆ ಬಿಟ್ಟು ಹಚ್ಚರು. ನಾವು ಓದ್ಕೋಬೇಕಾರೆಲ್ಲ ಕರೆಂಟ್ ಇಲ್ಲ ಅಂದರೆ ಅದರಲ್ಲೇ ಇದು ಮಾಡ್ತಿದ್ದು. ಇವಾಗ
ಎಲ್ಲ ಅಂದರೆ ಏನು ಗೊತ್ತಾ, ಇವಾಗ ಒಂಚೂರು ನಾವು ಇಲ್ಲಿಂದ ಒಂಚೂರು ಎಲ್ಲರೂ ಫ್ಯಾಷನ್ ಕಲ್ತ್ಕೊಂಬಿಟ್ರೆ ಹಿಂದೆಲ್ಲ ಮರ್ತೇ ಬಿಡ್ತೀವಿ ನಾವು. ಹಿಂದ್ಗಡೆ ಅಂದರೆ ಯಾವ ರೀತಿ ಇದ್ದೋ, ನಾವು ಯಾವ ರೀತಿ ಜೀವನ ಮಾಡ್ತಿದ್ದೋ ಅನ್ನೋದೆಲ್ಲ ಮರ್ತೇ ಬಿಡ್ತಾರೆ. ನಾನು ಯಾವುದನ್ನು ಮರೆಯಲ್ಲ. ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹಿಂದ್ಗಡೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ನಾನು ಪ್ರತಿಯೊಂದು ಹೇಳ್ಕೊಂಬರ್ತೀನಿ. ನಾನು ಯಾವುದೂ ಮುಚ್ಚಿಡಲ್ಲ. ನಾವು ಹಿಂಗೆ ಫ್ಯಾಷನ್ನು, ನಾವು ಹಂಗಿದ್ದೋ ಹಿಂಗಿದ್ದೋ ಅಂತ ನಾನು ಹೇಳ್ಕೊಳ್ಳೋದೇ ಇಲ್ಲ ನಾನು ಯಾವ ವಿಡಿಯೋದಲ್ಲೂ. ಹೇಳ್ಕೊಂಡ್ರೆ ಏನು ಸಿಗುತ್ತೆ ಅದರಲ್ಲಿ? ನಾವು ಇರೋ ಸತ್ಯನೇ ಹೇಳ್ಕೋಬೇಕು. ಫ್ರೆಂಡ್ಸ್, ಹಾಗೆಯೇ ಇನ್ನೊಂದು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಪ್ರೆಗ್ನೆನ್ಸಿ ವಿಷಯ ಅಪ್ಲೋಡ್ ಮಾಡಿದ್ಮೇಲೆ, ಈ ಥರ ಆಯಿತು ಅಂತ ಅಪ್ಲೋಡ್ ಮಾಡಿದ್ಮೇಲೆ ಒಳ್ಳೆ ಕಮೆಂಟ್ಗಳು ಹಾಕಿದ್ದೀರಾ ಪ್ರತಿಯೊಬ್ಬರೂ. ಒಂದೊಂದು ಕಮೆಂಟ್ ನೋಡಿದಾಗಲೂ ನನಗೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ, ಸಮಾಧಾನ ಸಿಕ್ತು. ನಿಜವಾಗ್ಲೂ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದೀರಾ. ಏನಂತ ಅಂದರೆ, ಈಗ ನಮ್ಮಮ್ಮ ನನ್ನ ತಾಯಿ ಇದ್ದಿದ್ರೆ ಯಾವ ರೀತಿ ಹೇಳ್ತಾ ಇತ್ತು ಅದೇ ರೀತಿ ನೀವು ಪ್ರತಿಯೊಂದು ಕಾಮೆಂಟ್ಗಳನ್ನು ಮಾಡಿದ್ದೀರಾ. ನನಗೆ ನಿಜ ಕಾಮೆಂಟ್ ನೋಡಿ ತುಂಬ ಖುಷಿ ಆಯಿತು. ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಫ್ರೆಂಡ್ಸ್. ನಿಜವಾಗ್ಲೂ ಅಂಥ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ದೀರಾ. ನಿಜ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿನ ಸಿಕ್ತು. ನಾನು ಈಗ ಕಳ್ಕೊಂಡಿದ್ದಕ್ಕಿಂತ ನಿಮ್ಮ ಕಾಮೆಂಟ್ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಇಷ್ಟು ಇದೆಯಲ್ಲ ನನ್ನ ಮೇಲೆ, ನಾನು ಇಷ್ಟು ಜನನ ಪ್ರೀತಿ ಸಂಪಾದನೆ ಮಾಡಿದ್ದೀನಲ್ಲ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಖುಷಿ ಆಯಿತು. ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಕ್ತು. ನಮ್ಮ ಹಸುಗಳಿಗೆ ಆಲ್ರೆಡಿ ಹುಲ್ಲು, ನಮ್ಮ ಆಡಿಗೆ ಸೋಗೆ ಎಲ್ಲ ರೆಡಿ. ಉಕ್ಕಿ ಹೊಡಿಬೇಕಾರೆ ಎಲ್ಲ ಇದಾಗ್ಬಿಟ್ಟಾವ ನೋಡು, ಹಂಗಾಗಿ ಎಲ್ಲ ಮುರಿದಾಗ್ಬಿಟ್ಟಾವ ಕಾಗಿ. ಬಿಡು, ನಮ್ಮ ಆಡು ತಿಂತವೆ. ಅದಕ್ಕೆ ಒಂದು ಕಟ್ ಮಾಡಿ ಹಾಕ್ತಾರೆ. ಹುಲ್ಲು ಮಸಿ ಹಾಕ್ಬಿಟ್ರೆ ಓಕೆ. ಇನ್ನು ಹುಲ್ಲಿರೋದೇ ಇಷ್ಟು ನೋಡಿ ನಮ್ಮ ಆಡು ಸೋಗೆ ಹೆಂಗೆ ತಿಂತವೆ ಅಂತ ಅಂದ್ಬಿಟ್ಟು. ಅಯ್ಯೋ, ಇವಂತೂ ನಮ್ಮ ತಂಗಿ ಸೊಸಿ ಫಸ್ಟು ಸಣ್ಣವಿದ್ದಾಗ ಆಡುಗಳನ್ನ ಮೇಯ್ಸೋದೇ ಒಂದು ಕಷ್ಟ ಆಗ್ಬಿಟ್ಟಿತ್ತು. ಎಲ್ಲ ಹೋಗಿ ತಂಗಿ ಸೊಸಿಗೆ ಭಯಕ್ಕವು ಸಣ್ಣದ್ರಲ್ಲಿ. ಇವಾಗ ಹೆಂಗ ಒಂದು ಸ್ವಲ್ಪ ಮೇಲೆ ಎದ್ದಿದ್ದಾವೆ, ತಂಗಿ ಸೊಸಿ ಸಿಗಲ್ಲ. ಈಗ ಅಡಿಕೆ ಸೊಸಿ ಒಂದು ಪ್ರಾಬ್ಲಮ್ ಅಷ್ಟೇ. ಅಡಿಕೆ ಸೊಸಿಗೆ ಹೋಗಿ ಭಯ ಆಗ್ತವೆ. ಬೆಳಗ್ಗೆ ತಿಂಡಿ ಅಂದ್ಬಿಟ್ಟು ದೋಸೆ ಎಲ್ಲ ಆದ. ಇವಾಗ ಪಲ್ಯನ ಮುಂದಕ್ಕೆ ಇಡ್ತೀನಿ. ಒಲೆ ಒಂಚೂರು ಮುಂದೆ ಇಲ್ಲಿ ಅಡುಗೆ ಮಾಡೋದೇನೋ ಮಾಡ್ಬಿಡ್ತೀವಿ. ಈ ತಪ್ಲಿಗಳು ಉಜ್ಜೋದೈತಲ್ಲ, ಈ ಒಲೆ ಮೇಲೆ ಅಡುಗೆ ಮಡಕೆ ಮಾಡ್ಕೊಬಿಡು. ಮಡಕೆ ಆದ್ರೆ ಹುಚ್ಚು ಜಾಸ್ತಿ ಇದಿಲ್ಲ. ಏನಪ್ಪ ಮಡಕೆ ಆದ್ರೆ ದಡನೆ ಎಷ್ಟು ಹೊಡೆದೋಯ್ತವೋ ಗೊತ್ತಿಲ್ಲ ಮಡಕೆಗಳು. ಆಗೆಲ್ಲ ಮಡಕೆಲೆಲ್ಲ ಅಡುಗೆ ಮಾಡ್ತಾ ಇದ್ದು. ಮುದ್ದೆನು ನಾನ್ ನೋಡಿರೋ ಮಟ್ಟಿಗೆ ನಮ್ಮಮ್ಮ ಮಡಕೆಲ್ ಮುದ್ದೆ ತಿರ್ಗೋದು. ಮಡಕೆಲೆ ಮುದ್ದೆ ತಿರ್ತಿದ್ದು. ನಮ್ಮಲ್ಲಂತೂ ಪ್ರತಿ ಮಡಕೆನೆ ಇದ್ದು. ನಿಮ್ಮಲ್ಲಂತೂ ನಾನು ಸಣ್ಣ ನೋಡಿದ್ರೆ ಮಡಕೆಗಳು ಜೋಡಿಸಿರೋರು. ನಮ್ಮ ಅತ್ತೆ ಬರೀ ಮಡಕೆಲೆ, ಅವಾಗ ಜಾಸ್ತಿ ಮಡಕೆಲೆ ಜೋಡಿಸಿರೋದು. ನಾನು ನೋಡಿರೋ ಮಟ್ಟಿಗೆ ನಮ್ಮ ಅಮ್ಮನೂ ಅಷ್ಟೇನೆ. ಇದು ಏನಪ್ಪ ಮಡಕೆಲೆ ಮುದ್ದೆ ಮಾಡೋದು. ಆಮೇಲೆ ಇದೆಲ್ಲ ಬಂದಕ್ನ ನಾವು ಸ್ನಾನ ಮಾಡ್ತಿದ್ವಿ. ನೀರು ಉಯ್ಕೊಳ್ಳೋದು ಮಡಕೆದೆ. ಕಳಿಸ್ಕೆ ಅವಾಗೆಲ್ಲ ಅವು ಏನು ಆಗಾಗ ತೂತಾಗಿ ಹೋಯ್ತಾ ಇರವು. ಕಳಿಸ್ಕೆ ಇದು ಸಾಗು ಅಂತೂ ಘಮ ಅಂತ ಎಲ್ಲ ಏನಕ್ಕೆ ಕುದಿತೈತಾ? ಫುಲ್ಲು ಕುದಿತೈತೆ. ಹಿಂದ್ಗಡೆ ಇಕ್ಕಿರೋ ಆದ್ರೆ ಇದಾಗೈತಂತ ಹೊಡೆದಕ್ಕೆ ಪರವಾಗಿಲ್ಲ. ಕಾಯಿ ಅಲ್ಲೊಳಗಾರು ಬಿದ್ಯಾ? ಕಡಲೆಕಾಳು ಮತ್ತೆ ಆಲೂಗಡ್ಡೆ ಸಾಕು. ಈ ಮೇಕೋಸಿ ಹಾಕ್ತಿರ ದೋಸೆಗೂ ಮತ್ತೆ ಇನ್ನು ಮಧ್ಯಾಹ್ನಕ್ಕೆ ನಮ್ಮ ಮನೆಯವ್ರಿಗೆ ರೈಸಿಗೂ ಎರಡಕ್ಕೂ ಒಂದೇ. ಅದಕ್ಕೆ ಐಡಿಯಾ ಮಾಡಿದ್ದೀನಿ. ಅಲ್ಲ ಇದು ಮೇಕ್ ಕಾಯಿ ಹಾಕಿರಾಗದ ಇಲ್ಲ ರುಬ್ಬಿದ್ದೀನಿ ಸಾಕು. ಈಗ ಸೂರ್ಯ ಹುಟ್ಟೈತೆ. ಅವಾಗ ಕಾಣಿಸ್ತಿರ್ಲಿಲ್ಲ, ಸೋನೆ ಬರ್ತಿತ್ತಲ್ಲ ಕಾಣಿಸ್ತಿರ್ಲಿಲ್ಲ. ಇವಾಗ ಮೋಡ ಮುಚ್ಕೊಂಡಿತ್ತು. ಈಗ ಇಲ್ಲ ಚೀರ ಕವ ಇಡೀ ಇದ್ರ ಮ್ಯಾಗ ಬಾ. ಸ್ವಲ್ಪ ದೋಸೆ ತಿನ್ನಲ್ಲ ಬಿಡು, ಬರೀ ಮುದ್ದೆ ಪಾಠ ಮಾಡೋದಕ್ಕೆ ಮಣ್ಣೊಳಗೆ ಕೇಳ್ಕೊಂಡ್ಲು ನೀನು ಚೀಲದ ಮ್ಯಾಗ ಹಾಕಿದ್ದ ದೋಸೆ. ಸಾಗು ಹೆಂಗೈತೆ? ಸಾಗು ಟೇಸ್ಟ್ ನೋಡ್ತೀನಿ.
ಚೆನ್ನಾಗೈತೆ. ಸೂಪರ್ ಐತೆ. ಇವೇನು ಬರೀ ಆಲೂಗಡ್ಡೆ ಅಲ್ವಾ? ಹ್ಞೂ. ಚೆನ್ನಾಗಿ ಬಂದವೆ. ಹಿಡ್ಕ ಕಬಾಬು. ಬೆಳೆ ಕಬಾಬ್ ಬಿಟ್ಕೊಟ್ಟಳೆ. ನೀನು ಮಕ್ಕ ತಗೊಂಡು ತಿನ್ನ. ಎಲ್ಲಿ ಕಿತ್ಕೊಂಬಂದು ಕಿತ್ಕೊಂಬಂದಿರೋದಲ್ಲ, ತಂದಿರೋದು. ದುಡ್ಡಿಗೆ ತಂದಿರೋದು. ನಮ್ದು ಇನ್ನೇನು ಒಂದು ವರ್ಷ ಆಯ್ತು ನೋಡಿ. ಇದೇ ಥರ ಗಿಡ ಎಲ್ಲ ಹಾಕಿ ನೋಡಿ. ಸಣ್ಣ ಗಿಡ ಕಾಣ್ತಿದ್ಯಲ್ಲ, ಅಲ್ಲಿ ದಡಿ ಕೊಟ್ಟನೆ ಸೀನಲ್ಲ, ಅದು ಇದೇ ಥರ ಗಿಡ. ಅದು ಇನ್ನೇನಿಲ್ಲ ಅಂದ್ರೆ 1.5 ವರ್ಷ. ರೇಟ್ ಜಾಸ್ತಿ ಅಲ್ಲ ನೇರಳೆಹಣ್ಣಿಂದು. ಇಷ್ಟಕ್ಕೆ 80 ರೂಪಾಯಿ. ರೇಟ್ ಜಾಸ್ತಿ. ಅರ್ಧ ಕೆಜಿ 80 ರೂಪಾಯಿ. ಅರ್ಧ ಕೆಜಿ. ನಮ್ಮನ್ನು ಬಿಟ್ಟಾಗ ಅವಾಗ ಡೈಲಿ ತಿಂತಾನೆ ಇರೋದೇ. ಅದು ಸೀಸನ್ ಅಂತ ಇರುತ್ತೆ ಅನ್ಕೊಂಡ್ರೆ ಅಷ್ಟೇ. ಸೀಸನಲ್ಲೇ ಬಿಡೋದು. ಈಗ ಸೀಸನ್ ಅಲ್ವಾ, ಅದಕ್ಕೆ ಎಲ್ಲ ಮಾರ್ತಾರೆ ಈಗ. ಇದು ಸೀಸನ್. ಮೊದಲು ನಾವು ಬರ್ಬೋದು. ಅಯ್ಯೋ ಅಲ್ಲಿ ಆಡಿನ ತಕ್ಕ ಹೋದಾಗ ಈ ಥರ ಗೀಟ್ ಹಾಕೋದು. ಪಪ್ಪರ ಹಾಕು, ಅದೊಳಕ್ಕೆಲ್ಲ ಉಪ್ಪು ಖಾರ ಹಿಡಿಬೇಕಲ್ಲ. ಮದಿಕ್ಕೆ ಈ ಥರ ಗೀಟ್ ಹಾಕೋದು. ನಾಯಿ ನೇರಳೆ ಹಣ್ಣು ಇದಾವಲ್ಲ, ಅವು ನಾಯಿ ನೇರಳೆ ಅಂತಾರಪ್ಪ. ಅವು ಸಕ್ಕ ಸ್ವೀಟು. ನಾಟಿ ನೇರಳೆ ಕಂಡ ಅವು ನಾಯಿ ನೇರಳೆ ಅಂತಾರೆ. ನಮ್ಮೂರಲ್ಲಿ ಅವೇ ಮರಗಳು ಈ ಟೈಮಲ್ಲಿ ಬಿಡ್ತಾವಿಲ್ಲಿ. ನಾವು ಇಲ್ಲಿ ಒಸಿ ತಿಂತಿದ್ದೀನಿ. ನಾಯಿ ನೇರಳೆ ಅಂತಾರೆ. ನಾಯಿ ನೇರಳೆ ಅಂತಾರೆ. ಆದ್ರೆ ಇವು ಜಾಸ್ತಿ ಸ್ವೀಟ್ ಇರಲ್ಲ, ಅವು ಜಾಸ್ತಿ ಸ್ವೀಟ್ ಇರ್ತವೆ. ನಾಯಿ ನೇರಳೆ ಅವು ಸಕ್ಕ ಸ್ವೀಟ್ ಇರ್ತವೆ. ಅಂದ್ರೆ ಇವು ದಪ್ಪ ಇರ್ತವೆ, ಅವು ಸ್ವೀಟ್ ಜಾಸ್ತಿ. ಸಣ್ಣ ಇರ್ತವೆ, ಸ್ವೀಟ್ ಜಾಸ್ತಿ ಇರ್ತವೆ. ನಾವೇ ಒಸಿ ತಿಂತಿಲ್ಲ ಬಿಡು. ಯಾಕಷ್ಟಲ್ಲ. ಹಾಂ, ನೋಡ್ತೀರ ಹಂಗೆ ಬಾಯಿ ನೀರು ಬರ್ತೈತೆ. ಇವಾಗ ಹಿಂಗೆ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಹೊಡೆದು, ಕೆಲವರು ಬರೀ ಉಪ್ಪು ಹಾಕೊಂಡು ತಿಂತಾರೆ. ಉಪ್ಪು ಖಾರದ ಪುಡಿ 2 ಹಾಕೊಂಡು ತಿನ್ನಬೇಕು, ಚೆನ್ನಾಗಿರುತ್ತೆ. ನಾವು ಒಂದು ಪೀಸ್ ಮೊದಲು ಕೊಡಿದ್ವಿ. ಸಕ್ಕತ್ತಾಗೈತೆ ಮಾತ್ರ.